ಬಂದ್ರೇನ್ರಿ? ನಮಸ್ಕಾರ. ಹೌದು ವಿಜಯ, ಇದೀಗ ಬಂದೆ. ಇಲ್ಲೇ ಕೈ ನಿಂತಿರುವೆ. ಮನೆಯಲ್ಲಿ ಎಲ್ಲರೂ ಸುಖರೂಪವಾಗಿರುವರೆ? ಅಪ್ಪ, ನೌಕರಿಯನ್ನು ನಿರ್ಧರಿಸಿಕೊಂಡ ಬರುವುದರೊಳಗಾಗಿ ಬಹಳ ದಿವಸ ಕಳೆದು ಹೋದವು. ಇರಲಿ, ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಅಪ್ಪ, ಎಲ್ಲ ಮನೆ ಬುಟ್ಟಿ ಆಗ್ಬೋತ್ರಿ. ನೀವು ಹೋದ ಮೇಲೆ ದೊಡ್ಡಪ್ಪರು ತೀರ್ಕೊಂಡ್ರ. ಮನೆಯಾಗ ಒಂದಕ್ಕೊಂದು ಕದನ ಬಿದ್ದು ಸಣ್ಣವ್ರನ್ನ ಹೊರಗೆ ಹಾಕ್ಯಾರ್ರಿ ಅಪ್ಪ. ಅವರು ಏನು ಹೋಗ್ಯಾರ ಅಂತ ಹೇಳಿ ತಿಳಿಲಾರ್ದಂಗ ಆಗೈತೆ. ಹಿಂಗ ಯಾಕೆ ಮಾಡಿದ್ರಿ ಅವ ಅಂತ ಕೇಳಿದ್ರ ನನ್ನ ಮ್ಯಾಗ ಕಂಡಪಟ್ಟಿ ಸಿಟ್ಟು ಮಾಡಿ ನನ್ನ ಕೆಲಸದಿಂದ ತೆಗೆದು ಹಾಕ್ಯಾರ್ರಿ ಅಪ್ಪ. ಏನು ಸರಸ್ವತಿಯು ಮನೆಯಲ್ಲಿಲ್ಲವೇ? ತಂದೆಯವರು ತೀರಿಕೊಂಡರೆ ಈ ರೀತಿಯಲ್ಲ ಮಳೆ ಮುರಿಯುವುದನ್ನು ನಾನು ಕನಸು ಮನಸ್ಸಿನಲ್ಲಿ ಮಲತಾಯಿಯಾದ ಮೈನಾವತಿಯು ಕೊನೆಗಾಗಿ ಮೋಹನ ಅಮೃತಮಯ ಬಾಳಿನಲ್ಲಿ ಮಣ್ಣನ್ನು ಎರಚಿಬಿಟ್ಟಳೆ. ಸರಸ್ವತಿ, ನೀನು ಮನೆ ಬಿಡುವ ಕಾಲಕ್ಕೆ ನನ್ನನ್ನು ಎಷ್ಟೋ ನೆನೆಸಿರಬಹುದು. ಒಂದು ಆ ದಿನ ನನ್ನೊಡನೆ ಬರುತ್ತೇನೆಂದು ಹೇಳಿದೆಯಲ್ಲ, ನಾನು ಬೇಡವೆಂದು ಹೇಳಿ ಒತ್ತಾಯಪಡಿಸಿ ನಿನ್ನನ್ನು ಮನೆಯಲ್ಲಿರಿಸುವುದು. ಇಂದು ನಿನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಆತುರದಿಂದ ಬಂದನಲ್ಲ ಸರಸ್ವತಿ. ಚಿಕ್ಕಂದಿನಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡು ನಿರಾಧಾರಿಯಾಗಿದ್ದ ನೀನೆಂದು ಈ ನಿರ್ಭಾಗಿ ಮೋಹನನ ಕೈ ಹಿಡಿದು ಅನಂತ ದುಃಖ ಪಡಬೇಕಾಯಿತು. ನಾನಾದರೂ ಮನೆಗೇಕೆ ಹೋಗಬೇಕು? ಅಲ್ಲೇನಿದೆ, ಇಲ್ಲೇಕೆ ಈ ಮೋಹನನಿಗೆ ಮನೆಯ ಹವ್ಯಾಸ? ಯಪ್ಪ, ಹಿಂಗ ಚಿಂತೆ ಮಾಡ್ಕೊಂತ ದಾರ್ಯಾಗ ನಿಂತ್ರಿ ಹೆಂಗ್ರಿ? ಮನಿ ಹೋಗೋಣ ಬರ್ರಿ. ಮನಿಯಾಗ ಏನೇನಾಗತ್ತೆ ಏನೋ ವಿಚಾರ ಮಾಡೋಣ. ಹೌದು, ಎಲ್ಲರೂ ಕಾಪಾಡುವ ಆ ಮಾರುತೇಶ್ವರನ ಇರೋಣಪ್ಪ. ಹೌದು ವಿಜಯ, ಎಲ್ಲರಿಗೂ ಮಾರುತೇಶ್ವರ ಇದ್ದಾನೆ. ಮೊದಲು ಮನೆಗೆ ಹೋಗುವ. ಸರಸ್ವತಿಯು ಮನೆ ಬಿಟ್ಟ ಕಾರಣವನ್ನು ಕೇಳಿ ಮುಂದೆ ಅವಳನ್ನು ಹುಡುಕಲಿಕ್ಕೆ ಹೋಗುವ. ನರನ ನಿರಾಭಿಮಾನದ ನಿರ್ದರ್ಶನ. ಜೀವನ ಸಮುದ್ರದಲ್ಲಿ ತೇಲುತ್ತಿರುವ ಸ್ವತಂತ್ರತೆಯ ಡೋಣಿ ರಂಜನ. ಕಲಿತವನೆಂಬ ಪ್ರಮೇಯ ಭಾವನೆಯ ಬಯಲಾಗಿ ಪವಿತ್ರ ಜೀವಿಯಾಗಿರಲಿಕ್ಕೆ ಇದೊಂದು ಸಾಧನ. ಲೋಕವಿಖ್ಯಾತ ಲೇಖನಾಚಾರ್ಯರ ಸ್ಟಾಯರು ಹೇಳಿದ ಈ ನುಡಿ ಬಡ ಭಾರತೀಯ ವರಸು ಬೆವರ ಸುರಿಸುತ್ತಿರುವ ಕಾಯಕಷ್ಟದ ನುಡಿ ಮಾರುತೇಶ್ವರನು. ಗುರುಕುಲ ವಾಸದಲ್ಲಿ ಸುಧಾಮ ಶ್ರೀಕೃಷ್ಣರು ಹೇಳಿದ ಈ ನುಡಿ ಯಾರು ಊಟ ಪಿರುಷನ್ನು ಕೂಡಿಕೊಂಡು ನಿನ್ನ ಹೊಟ್ಟೆಯಲ್ಲಿ ಪಾಪದ ಪಿಂಡವನ್ನು ಹೊತ್ತಿರುವೆ. ಹೇಳೆ, ಯಾಕೆ ಮೌನವಾಗಿ ನಿಂತಿರುವೆ? ಹೇಳೆ, ಹೇಳು, ಈ ಹಾದರ ಪಿಂಡವನ್ನು ಹೊರಲಿಕ್ಕೆ ನಿನಗೆ ನಾಚಿಕೆ ಆಗಲಿಲ್ಲವೇನೆ? ನಿನ್ನ ವಿಚಾರವನ್ನು ನನ್ನ ಕಣ್ಣನ್ನು ನೋಡಬಾರು ಅಂತ ನನ್ನ ಕಣ್ಣನ್ನ ಕಳೆದೇನೆ ಚಾಂಡಾಲಿ ಹೇಳಿ. ಅಯ್ಯೋ ಪತಿದೇವ, ಚಾಂಡಾಲಿನಿಯಿಂದ ಈ ಮನೆಯ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತದೆ ಅಂತ ತಿಳಿದುಕೊಂಡು ಮುಂಚಿತವಾಗಿ ಹೊರಟು ಹೋದಿರ ಸ್ವಾಮಿ, ಹೊರಟು ಹೋದಿರ. ನನಗೂ ಕೂಡ ನನ್ನ ಪತಿಯಂತೆ ಮರಣ ಬರಬಾರದೆ. ಹೇಗೆ ಲೀಲಾ, ನಿನ್ನ ಮದುವೆಯನ್ನು ಮಾಡಬೇಕು, ನಿನ್ನ ಚಂದದ ಬಾಳನ್ನು ನೋಡಬೇಕೆನ್ನುವ ನನ್ನ ಆಸೆಗೆ ನನ್ನ ಪಾಲು ಮಾಡ್ತೀನಿ ಚಾಂಡಾಲಿ. ಯಾರವನು ನಿನ್ನ ಕೂಡಿಕೊಂಡವನು? ಅವ ಅವರಿಗೆ ಸಿಕ್ಕ ಹಾಗೆ ಮಾತಾಡ್ಬೇಡ. ಅವರು ಯಾರಾದ್ರೇನಂತೆ? ಈಗಿನ ಕಾಲದಲ್ಲಿ ಪ್ರತಿನಿತ್ಯ ನಡೆದಿದೆಯಲ್ಲ ವಿಧವೆಯರ ಗೋಳಿನ ಸಂತೆ, ಅದರಂತೆ ಆ ರಂಜನ ಕೈ ಹಿಡಿದು ನಾನೀಗ ಕಾಣುವೆ ಈ ನನ್ನ ಬಾಳಿನ ವೀಣೆ ಇದ್ದಂತೆ. ನೀನು ರಂಜನನ್ನು ಕೂಡಿಕೊಂಡು ಅವನೊಂದಿಗೆ ಕಾಮನಾಟ
ರಂಜನ್, ಈ ಮನೆಯ ಮಾನ ಮರ್ಯಾದನ್ನು ಹಾಳು ಮಾಡ್ತೀಯ ಅಂತ ನಾನು ತಿಳ್ಕೊಡ್ತಿಲ್ಲಲ್ಲ ಪಾಪಿ. ಗೆಳೆಯನ ತಂಗಿ ಅಂದ್ರೆ ನಿನಗೂ ತಂಗಿ ಅಂತ ತಿಳಿಯಲಿಲ್ಲವೇ? ನಾ ಚಾಟಲ್ಲ ನೋಡು ಲೀಲಾ, ಅವನೊಬ್ಬ ಪಾಪಿ, ಅವನೊಬ್ಬ ವಂಚಕ. ಅವನೆಂದು ನಿನ್ನ ಕೈ ಹಿಡಿಯಲು ಒಪ್ಪುವನೇನೆ? ಯಾರು ಕೈ ಹಿಡಿಯಲು ಯಾರು ಒಪ್ಪಬೇಕು? ರಂಜನ್, ಸಿಕ್ಕವರಿಗೆ ಹಾಸಿಗೆ ಹಾಕಿ ಶೀಲವನ್ನು ಹಾಳು ಮಾಡಿಕೊಂಡು ಹೊಲಸು ಸುಳೆ. ನಾನು ನಿನ್ನ ಕೈ ಹಿಡಿಯಲು ಒಪ್ಪಬೇಕೆ? ರಂಜನ್ ಬಾರಪ್ಪ, ಬಂದಿಯ? ನೋಡಪ್ಪ, ಇವಳು ನಿನ್ನಿಂದಲೇ ಗರ್ಭವತಿ ಅಂದಾಗ ಈ ವಿಧಿವಿಯನ್ನು ನೀನೇ ಮದುವೆ ಆಗಬೇಕಪ್ಪ. ಇವಳು ನಿನ್ನ ಸತಿ ಅಂದಾಗಲೇ ಬೇವರು ನಿಮ್ಮಪ್ಪನ ಬಾಳ ಜ್ಯೋತಿ. ಇಲ್ಲದಿದ್ರೆ ನಮ್ಮೆಲ್ಲರ ಮಾಮಕ್ಕೆ ಚ್ಯುತಿ. ಎಟ್ಟು ಹೋಗಿದೆ ನಿನ್ನೆಲ್ಲರ ಮತಿ. ಈಗ ಮಾನ ಅಪಮಾನಕ್ಕಾಗಿ ಮರುಗುತ್ತಿರುವ ನೀನು ಮಗಳನ್ನು ಮನವನ್ನಂತೆ ತಿಳಿಬಲಿಕೆ ಕಲಿಸಲು ನಿನಗೆ ತಿಳಿಯಲಿಲ್ಲವೇನೆ ಬೈರಾವತಿ? ಈ ನಿನ್ನ ಮಗಳಾದ ಲೀಲೆಯ ಮೇಲೆ ನನ್ನ ಪ್ರೀತಿ ಇಷ್ಟರಲ್ಲವೇ ಇವರನ್ನ ಸೊತ್ತಿಯಾಗಬೇಕು. ಸೊತ್ತಿಯೊಂದು ಕರೆಸಿಕೊಳ್ಳುವ ಶಬ್ದಕ್ಕೆ ಸಾವಿರಾರು ಮೈಲು ಅಂತರದಲ್ಲಿರುವ ಈ ನಿನ್ನ ಮಗಳನ್ನು ಕೈ ಹಿಡಿದು ನನ್ನ ಮನದೇನಾಗಿ ಮಾಡಿಕೊಳ್ಳಲಿಕ್ಕೆ ನಾನೇನು ಮೂರ್ಖನಲ್ಲ. ಯಾರ ತನದಿಂದ ಜಡವಾದ ಪಿಂಡಾಂಡಕ್ಕೆ ಜನನಿಯಾಗುವ ಈ ನಿನ್ನ ಮಗಳು ಯಾರಿಗೆ? ಅಯ್ಯೋ ಅಯ್ಯೋ, ನನ್ನ ಮಗಳ ದೈವವೇ. ನೀವೆಲ್ಲ ಪ್ರೇಮ ಮಾಡಿ, ನಾ ನಿಮ್ಮ ಕೈಯೊಳಗಿನ ಅರಗಿಣಿ, ನಾನೆಲ್ಲ ಜಾರಿಣಿ. ನೋಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಕೈ ಬಿಡಬೇಡಿ. ಅಷ್ಟೇ ಅಲ್ಲ, ನಾ ನಿಮ್ಮನ್ನ ಪ್ರೀತಿಯಿಂದ ಸೇರುವೆ ಅಂದಾಗ ನಿಮ್ಮಿಂದಲೇ ನಾನಿಂದ ಗರ್ಭಿಣಿ. ನಿನ್ನ ನಾಗವನ್ನು ಕೇಳಲಾರೆ. ನನ್ನ ವ್ಯಭಿಚಾರದ ವ್ಯಾಪಾರಕ್ಕೆ ನಾನು ಮನಸ್ಸೋರಳು. ನಿನ್ನನ್ನು ಕೈ ಹಿಡಿದು ಮಾನವಂತ ಸಮಾಜದಲ್ಲಿ ಅತಿ ಹೀನನಾಗಿ ಮಾನಕೇಡಿಯಾಗಿ ಬಾಳಲಾರೆ. ನಿನ್ನ ಇಂದ್ರಿಯ ಸುಖಕ್ಕಾಗಿ ಸರ್ವರನ್ನು ನಾಶ ಮಾಡಿದ ಮಹಾಪಾತಕಿ ಮನೆಯಲ್ಲಿ ಸತಿ ಸೋತುವೆ ಮೇಲೆ ಸುಳ್ಳಿನ ಆರೋಪವನ್ನು ಹೊರಿಸಿ ಅವಳನ್ನು ಮನೆ ಬಿಡಿಸಿದೆ. ನಿನ್ನ ವ್ಯಭಿಚಾರದ ವ್ಯಾಪಾರಕ್ಕೆ ಅತಿ ಆರೋಪ ಎಂಬ ಎತ್ತ
ತಾಯಿಯ ಕಣ್ಣನ್ನು ನಿನ್ನ ಕೈಯಿಂದಲೇ ಕಳಚಿ ಮರ್ಯಾದಿಂದ ಬಾಳುವ ಮಾಧವರಾಯನ ಮನೆಯ ಸರ್ಬಳಕ್ಕೆ ನೀನೇ ಮೂಲ ಕಾರಣವಾಗಿ ಯಾವ ಮುಹೂರ್ತ ಮಾಡಿರಲು ನಿನಗೆ ಪಿಂಡಾಂತದ ದಾನಗಳು ಅವನ ಬೆಳ್ಳು ಹತ್ತಿ ಹೋಗಿದ್ದು ಅದನ್ನೆಲ್ಲ ಬಿಟ್ಟು ಈ ಹಾಡರದ ಹೊಟ್ಟೆ ಭಾರವಾಗಿದೆ. ನೀನಿತ್ತು ಹೊರು ಎಂದು ಹೇಳುವ ಹೀನ ಜಾರಿನೇ ಅಂತ ಪಾಪಾತ್ಮಳೆಂದರೆ ನೀನೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ, ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೀವೇ ಈ ರೀತಿ ಹೇಳಿದ್ರೆ ನನ್ನ ಗತಿ ಏನು? ದಯವಿಟ್ಟು ನನ್ನ ಕೈ ಬಿಡಬೇಡ, ನನ್ನ ಕಾಲಿಗೆ ಬಿಡ. ಕಾಲಿಗೆ ನೀರು ಬಿತ್ತು ನೀನೆತ್ತು ಬೇಡಿಕೊಂಡರು ನಿನ್ನ ಸಲುವಾಗಿ ಕರುಣೆ ಬಾರದನಿದೆ. ಎತ್ತ ತಾಯಿಯ ಕಣ್ಣನ್ನು ಕಳೆದ ನೀನು ಮುಂದೆ ನನಗೆ ಮೋಸ ಮಾಡದೆ ಬಿಡುವಿಯಾ? ಇಲ್ಲ, ಎಳ್ಳಷ್ಟು ಇಲ್ಲ ನಿನ್ನ ಮೇಲೆ ನನ್ನ ಪ್ರೀತಿ. ನನ್ನ ಪ್ರೀತಿಗೆ ಪಾತ್ರಳೆ ಸರಸ್ವತಿ. ಅದಕ್ಕಾಗಿ ಮಾಡಿರುವೆ ನಾನಿಷ್ಟು ಯುಕ್ತಿ. ಅವಳನ್ನು ಕೋರಬೇಕಾಗಿದೆ ನಾನೊಂದು ನನ್ನ ಅಂತರಂಗದ ಬೌದ್ಧಿರದ ಶಾಂತಿ. ಬೆಳು ನನ್ನ ಕಾಲುಗಳನ್ನು ತೀರು ನಾಯಿಗಿಂತಲೂ ಕೀಳಾಗಿರುವ ನಿನಗಿದ್ದು ನನ್ನಲ್ಲಿ ಕರುಣೆ ಪಾಲ ಕ್ರೂರಿ, ಕಾಮುಕ, ಕೈ ಹಿಡಿದು ವಿವಾಹವಾಗುವೆಯನ್ನು ವ್ಯಾಮೋಹವನ್ನು ಹಚ್ಚಿ ನನ್ನ ಕೈಯಿಂದ ಮಾಡಿಸಿದೆ ಮಹಾಪಾಪದ ಕಾರ್ಯವನ್ನು. ನನ್ನ ಕೈಯಾರೆ ಹೆತ್ತ ತಾಯಿಯ ಕಣ್ಣಿಗೆ ವಿಷವನ್ನು ಹಾಕಿ ಹೆತ್ತ ತಾಯಿಗೆ ದ್ರೋಹ ಮಾಡಿದೆ. ಮಹಾಸಾಧ್ವಿ ಸರಸ್ವತಿಯ ಮೇಲೆ ಇಲ್ಲದ ಅಪರಾಧವನ್ನು ಹೊರಿಸಿ ಮನೆಯಿಂದ ಹೊರಹಾಕಿ ಮಹಾಪಾಪವನ್ನು ಮಾಡಿದೆ. ಇದು ಸಾಲದು ಅಂತ ಏನಿನ ವ್ಯಾಮೋಹದ ಮಾತಿಗೆ ಮರುಳಾಗಿ ಈ ಸಮಾಜದಲ್ಲಿ ಯಾರು ಮಾಡದೇ ಇರುವಂತ ಪಾಪದ ಕಾರ್ಯವನ್ನು ಮಾಡಿ ಗರ್ಭವನ್ನ ಹೊತ್ತು ನಿಂತು ಈ ಸಮಾಜದ ನಿಂದನೆಗೆ ನಾನೀಗ ಗುರಿಯಾಗಿ ನಿಂತಿರುವೆ. ವಿಧುರಿಯಾಗಿ ಬಾಳಬೇಕಾದವಳು ನಾನು ಈಗಿನ ಮೋಸದ ಮಾತಿಗೆ ಮರುಳಾಗಿ ಕಾಲು ಜಾರಿದೆ. ನಾನು ಮಾಡಿದ ತಪ್ಪು ನಿಜ, ಆದ್ರೆ ಇಷ್ಟಕ್ಕೆಲ್ಲ ಕಾರಣವಾಗಿರೋ ಮಹಾಪಾಪಿ ನೀನು. ಒಂದು ಕ್ಷಣ ಕೂಡ ನನ್ನ ಕಣ್ಣ ಮುಂದೆ ನಿಲ್ಲಬೇಡವೋ? ನಿನ್ನ ಮುಖ ನೋಡೋದಕ್ಕೂ ನನಗೀಗ ಹೇಸಿಗೆ ಆಗುತ್ತಿದೆ. ಯಾಕೆಂದ್ರೆ ನೀನು ಕ್ರೂರಿ, ಕಟುಕ, ಮೋಸಗಾರ. ನನ್ನ ಸವಿ ಮಾತಿಗೆ ಮರುಳಾಗಲಿಕ್ಕೆ ನೀನೇನು ಮತ್ತಿಲ್ಲದ ಮಂಕು ಹುಡುಗೆಯಲ್ಲ, ಹಳೆಯದ ಹುಡುಗಿ. ಅದರಲ್ಲಿ ವಿಧವಾ ತರುಣಿ. ನಿಮ್ಮಂಥ ವಿಧವಾ ತರುಣಿಯರನ್ನು ಮನೆಯಲ್ಲಿಟ್ಟುಕೊಳ್ಳಲಿಕ್ಕೆ ಆ ಮನೆಗೆ ಮತ್ತು ಮರ್ಯಾದೆಗೆ ಯಾವ ಬಗೆಗೆ ಕೇಡಾಗಬಹುದೆಂಬುದನ್ನು ಹೆಣ್ಣು ಹಡೆದ ತಾಯಿ ತಂದೆಗಳು ನೋಡಿ ನೀತಿಯ ಪಾಠವನ್ನು ಕಲಿಯಲೆಂದು ಮಾಡಿರುವೆ. ನಾನಿಷ್ಟಲ್ಲ, ಈ ನನ್ನ ದಾರುಣ್ಯದ ಸ್ಥಿತಿಯನ್ನು ಕಂಡು ಕಣ್ಣೀರು ಸುರಿಸಿ ಕೆಟ್ಟ ಪ್ರೀತಿಯನ್ನು ಸುಟ್ಟು ಹಾಕಿ ಅಂಥೆರೆಯಲಿ ಈ ಭಾರತದ ವಿಧವಾ ಸ್ತ್ರೀಯರು ವಿಧವೆಯರ ಮದುವೆಗೆ ಬೇಗನೆ ಸಮ್ಮತಿ ಕೊಡಲಿ ಈ ಸಮಾಜದ ಯಾರು ತೊಲವೆಂಬ ಕುಯುಕ್ತಿಯ ಜಾಲವು ತುಂಡು ತುಂಡಾಗಿ ಕತ್ತರಿಸಿ ಹೋದಾಗಲೇ
ಭಾರತದಲ್ಲಿ ಭಾರತದಲ್ಲಿ ಹದಿ ಬದಿ ಎಂಬ ಧರ್ಮ ಹೆಚ್ಚಿ ಕಣ್ಣಿನ ಮಳೆ ಬಿತ್ತು ದೇವತೆಗಳೆಲ್ಲ ಔಷಧದಿಂದ ಊಸುರಿತು ಸಂತೋಷದಿಂದ ನಗಬರು ಅಂದಿಗೆ ಭಾರತ ಕಂಡ ಪ್ರತಿ ಒಂದು ಮನೆಯಲ್ಲಿ ನೀತಿ ನೆಲಸಿ ಸಮ ಬಾಳಿನ ಶಾಂತಿ ಜ್ಯೋತಿ ನಂದಾದೀಪ ಎಂದೆಂದಿಗೂ ಆರದೆ ಬೆಳಗುವುದು ತಿಳಿಸೇ ನಿನ್ನ ಮೊದಲನೇ ಬಿಟ್ಟ ಪುರುಷನಾರು ಅವನ ಕಲಿತಾರ ಎಲ್ಲವೇ ನಿನ್ನ ವೇಷಾವೃತ್ತಿಗೆ ಕಾಲ್ಜರು ಅದು ಆಗದಿದ್ದರೆ ನಿನ್ನನ್ನು ಕೆಡಿಸಿದ ಆ ಮುಖವನ್ನು ಅಳೆಯುತ್ತ ಹಾಕು ಕಳ್ಳೀರು ಇಲ್ಲವೇ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಂತೆ ಎಂದು ಯಾರು ಈ ರೀತಿ ಮಾಡಬೇಡಿ ಕೈ ಮುಗಿದು ಇದು ವಾಸ್ತ್ರೀಯನಿಗೆ ಸತ್ಬೋಧನೆಯನ್ನು ಬೀರು ನೀನೇನು ಮಾಡಿದರೂ ಸರಿ ನಿನ್ನ ಮಾರಿಗೆ ಹತ್ತೋಡೆ ಬೇಕಾಗಿದೆ ಉರಿ ಏನೇ ಲೀಲೆ ಸಾರಿ ಹೇಳುವೆ ನಿನ್ನ ಮೇಲೆ ನನ್ನ ಕರುಳಿ ಎಲ್ಲಟ್ಟು ಎಲ್ಲವೆಂದು ಅರಿ ನೀವಿಷ್ಟೊಂದು ನಿರ್ಧಾರದವನು ಅಂತ ನಾನು ಮೊದಲೇ ಅರ್ತಿದ್ರೆ ಈ ನನ್ನ ಬುದ್ಧಿಯನ್ನು ತಿದ್ದುಕೊಂಡು ಇಂಥ ಸ್ಥಿತಿಗೆ ಬರುವುದಾದ್ರೂ ತಪ್ಪಿ ಹೋಗುತ್ತಿತ್ತು ನಿಜ ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋದೆ ಆದ್ರೆ ನಿನ್ನಂತ ಪಾಪಾತ್ಮರು ನನ್ನಂತ ಪಾಪಾತ್ಮರು ಈ ಭೂಮಿಯಲ್ಲಿ ಬದುಕಿರಲೇಬಾರದು ಅಂದಾಗ್ಲೇ ಈ ಭಾರತ ನೆಲದಲ್ಲಿ ಆನಂದವಾಗಿ ಕಾಲ ಕಳೆಯಲು ಸಾಧ್ಯ ಅಷ್ಟೇ ಅಲ್ಲ ಈ ನನ್ನ ಸ್ಥಿತಿಯನ್ನು ನೋಡಿ ಈ ಸಮಾಜದಲ್ಲಿರೋ ಅಕ್ಕ ತಂಗಿಯರು ಪಾಠವನ್ನು ಕಲಿಯಬೇಕು ನಿನ್ನಂಥವರ ಮಾತಿಗೆ ಮರುಳಾಗಿ ಕಾಲು ಜಾರಬಾರದು ಎಂದು ಹೌದು ನಾನು ಮಾಡಿರೋ ಈ ನನ್ನ ಪಾಪದ ಕೆಲಸಕ್ಕೆ ನನ್ನಂಥವಳು ಬದುಕಿರಲೇಬಾರದು ನನಗೀಗ ಉಳಿದಿರುವುದು ಒಂದೇ ದಾರಿ ಅದು ಆತ್ಮಹತ್ಯೆ 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 ಇದು ಯಾವ ಅರ್ಥ ಧ್ವನಿಯನ್ನು ಕೇಳುತ್ತಲಿರುವೆ ಕ್ಷಮಿಸ್ಬಿಡೋಣ ನಾನೇ ಅಣ್ಣ ಈ ನಿನ್ನ ತಂಗಿ ಪರಮ ಪಾಪಿ ಅಣ್ಣ ಅಷ್ಟೇ ಅಲ್ಲ ಅವತ್ತು ನಿನ್ನ ಹೆಂಡತಿ ಮೇಲೆ ಇಲ್ಲದ ಅಪವಾದ ಹೊರಿಸಿದ ಮಹಾಪಾಪಿ ಈ ನಿನ್ನ ತಂಗಿ ದಯವಿಟ್ಟು ಈ ನನ್ನ ತಪ್ಪನ್ನ ಕ್ಷಮಿಸ್ಬಿಡೋಣ ಅಮ್ಮ ಲೀಲ ನೀವು ಒಳಗೆ ನಡೆಯಿರಿ ನಾನೆಲ್ಲವನ್ನು ವಿಚಾರಿಸುತ್ತೇನೆ ಮೋಹನ ಬನ್ನಿ ಏನಪ್ಪ ನಿನ್ನ ತಾಯಿಯ ತಪ್ಪನ್ನು ಕ್ಷಮಿಸಿಬಿಡು ಕಂದ ಕ್ಷಮಿಸಿಬಿಡು ನಿನ್ನ ತಂದೆ ನಿನ್ನನ್ನು ನೆನೆದು ಮರಣ ಹೊಂದಿದರಪ್ಪ ಮರಣ ಹೊಂದಿದರು ನಾನು ನನಗೆ ಮಾಡಿದ ದ್ರೋಹಕ್ಕೆ ನಿನ್ನ ಮಂಗಳವಾದ ಮಕ್ಕ ನೋಡಬಾರದು ಅಂತ ನನ್ನ ಕಣ್ಣನ್ನೇ ಕಳೆದುಕೊಂಡು ಬಿಟ್ಟಿನಪ್ಪ ಕಳೆದುಕೊಂಡು ಬಿಟ್ಟೆ ಮೋಹನ ಈ ಪಾಪಿ ರಂಜನ ನಿನ್ನ ಮದುವೆಯಾದ ತಂಗಿಯನ್ನು ಮದುವೆಯಾಗುತ್ತೆ ಅಂತ ಮೋಸಗೊಳಿಸಿದಾರಪ್ಪ ಮೋಸಗೊಳಿಸಿದ್ದಾನೆ ದಯವಿಟ್ಟು ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡಪ್ಪ ತಪ್ಪನ್ನು ಕ್ಷಮಿಸಿ ಬಿಡು ನೀವು ಒಳಗೆ ನಡೆಯಿರಿ ನಾನೆಲ್ಲವನ್ನು ವಿಚಾರಿಸುತ್ತೇನೆ ರಂಜನ್ ನಂಬಿದ ನಾರಿಯನ್ನು ಮೋಸಗೊಳಿಸಿ ಕೈಬಿಟ್ಟರೆ ಮಹಾಪಾಪ ಮಾಡಿದಂತಾಗುವುದಿಲ್ಲವೇ ಇಂಥ ಅನ್ಯಾಯವನ್ನು ಆಚರಿಸುವವರಿಗೆ ತಪ್ಪುವುದೇ ನರಕ ಯಾವುದನ್ನು
ನನ್ನ ತಂಗಿ ಅಣ್ಣನ ಗೆಳೆಯನು ನನಗೂ ಅಣ್ಣನ ಸಮಾನವೆಂದೆರಿಯದು ವ್ಯಭಿಚಾರತನವನ್ನಾಚರಿಸಿದ ಈಗ ಈ ನಿನ್ನ ತಂಗಿ ಗರ್ಭಿ. ಅಣ್ಣನ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಲು ಹೋದ ಆ ನಿನ್ನ ತಮ್ಮ ಅರುಣ ಇಷ್ಟಾದರೂ ಜೀವನದಲ್ಲಿರುವ ಆ ನಿನ್ನ ಹೆಂಡತಿ ಜಾರಿ ಮನೆಯಲ್ಲಿ ನಡೆಯುತ್ತಿರುವ ಪಾಪ ಕೃತಿಯನ್ನು ಕಂಡು ತನ್ನ ಮಗಳಿಂದಲೇ ಕಣ್ಣು ಕಳೆದುಕೊಂಡ ಈ ನಿನ್ನ ಮಲತಾಯಿ ನರಕ ಕುಂಡದ ಕುಳಿ ಇವರೆಲ್ಲರ ಮಧ್ಯದಲ್ಲಿ ನಿಂತಿರುವ ನೀನೊಬ್ಬ ಅಜ್ಞಾನಿ. ಏನೋ ಮೋಹನ, ಇಂತಾಗಿರುವುದು ಈ ನಿನ್ನ ಬಾಳ ನಾಟಕದ ಡೋರಿ. ನಿನ್ನ ಸುತ್ತಮುತ್ತ ತಡೆಗಟ್ಟಿ ನಿಲ್ಲಿಸಿರುವುದು ಈ ಪಾಪ ಪುಷ್ಕರುಣಿ. ಈ ಪಾಪ ಪುಷ್ಕರುಣಿಯನ್ನು ವಸ್ತು ಬುದ್ಧಿಯಿಂದ ಎತ್ತಾಗಲೇ ನೀರಾಗಬೇಸುತ್ತಾನೆ. ಏನೋ ಮೋಹನ, ಆಗ ಸಾಗವನ್ನು ನಿಲ್ಲಿಸುತ್ತ ಬಾಳ ನಾಟಕದ ನಿನ್ನ ಧ್ವನಿ. ಕೇಳಲಾರೆ ಬಿದುರು ಮಳೆಗಳಿಗೆ ಬೆಂಕಿ ಬಿದ್ದು ಚಟ ಚಟನೆ ಸಿಡಿಯುವ ಚಂಡ ದುಂಡಿಗಳಂತಿರುವ ಶಬ್ದವನ್ನು ಕೇಳಲಾರೆ. ಕೆಟ್ಟ ಶಬ್ದಗಳನ್ನು ಒಟ್ಟುಗೂಡಿಸಿ ಚಟ್ಟಿದ ಖಡ್ಗದ ಮನೆಗೆ ನಿಂದೆ ನೀರ್ಗೂಡಿಸಿ ನೀತಿ ಬಾಯಿ ಕಿರಲೆಂದು ಜನರ ಕೈ ಒಳಗಿನ ಜಲಪಿಸುತ್ತಿರುವ ಖಡ್ಗದ ಹೊಡೆತ ನೂರಾರು ಹೋಳಾಗಿ ಹೋಯಿತೆ ಮೋಹನನ ಬಾಳು. ಶೀಲದ ಸೆಲೆಯಾಗಿ ನಿಂತಿರುವ ಸರಸ್ವತಿ ಎಂಬ ಮೂರ್ತಿಯು ಅರುಣ ಅತ್ಯಾಚಾರದ ಸೆಳೆಯ ಹೊಡೆತಕ್ಕೆ ಚದುರಿ ಸಾವಿರಾರು ಚೂರಾಗಿ ಹೋಯಿತೆ. ಅಂದು ಧರ್ಮ ದೇವತೆಗಳ ಆನಂದದಿಂದಿರುತ್ತಿದ್ದ ನನ್ನ ತಂದೆಯ ಮನೆಯಲ್ಲಿ ಇಂದು ಸ್ಮಶಾನದ ಭೂತ ಪಿಶಾಚಿ ಅಪಮಾನದ ಕೊಳ್ಳಿಯನ್ನು ಹಿಡಿದು ಕುಣಿದಾಡುತ್ತಿರುವವು. ಅಪಮಾನ ಎಂದು ಅರಿತು ಹೋಗದ ಅಪಮಾನ. ಎಲ್ಲೋ ದುರ್ದೈವ ಮೋಹನ, ಮುಗಿದು ಹೋಯಿತು ನಿನ್ನ ಸುಖ ಜೀವನದ ಕೊನೆಯ ದಿನ. ಸೇರಬೇಕಾಯಿತು ನಾನೊಂದು ಕಾಣಬೇಕಿನ್ನು ಮೇಲೆ ಶಿವನ ಸನ್ನಿಧಾನ. ನನ್ನ ಹೆಂಡತಿ ಸರಸ್ವತಿ ಎಂದು ಕುಣಿದಾಡುತ್ತಿದ್ದ ಮೋಹನನ ಮೋಕ್ಷ ಮನವೇ ಇಂದು ಜನರಾಡುವ ಶಾಲಿನಿಯಾದ ಸರಸ್ವತಿಯ ಗಂಡನೆಂದು ಜನರಾಡುವ ಮಾತನ್ನು ಕಳವಳ ಪಟ್ಟು ಕಣ್ಣೀರು ಸುರಿಸಬೇಕಾಯಿತೆ. ತಂದೆಯ ಮರಣ, ಅತ್ಯಾಚಾರದ ಅರುಣ, ಲೀಲಾವತಿಯ ಅಭಿಚಾರತನ, ಸಾತ್ವಿಯ ಶೀಲಹರಣ, ನಿರ್ಭಾಗಿ ಮೋಹನ ಮುಗಿದು ಹೋಯಿತು ಸುಖ ಜೀವನದ ಕೊನೆ. ಸೇರಬೇಕಾಯಿತು ನಾನೆಂದು ಕಾಣಬೇಕಿನ್ನು ಮೇಲೆ ಶಿವನ ಸನ್ನಿಧಾನ. ನನ್ನ ಹೆಂಡತಿ ಸರಸ್ವತಿಯು ಗ್ರಹಿಣೆ ಅಲ್ಲ, ಜಾರಿಣಿಯ ಗಂಡ ನಾನು.
ನಾಥ ಹೇ ಜೀವನದಾತ ಯರಾಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಶ್ಚ ಸನಾತನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ರಂಜನನ ಮಾತನ್ನು ಕೇಳಿ ಮಾಡಲಾರದ ಹೀನ ಕೃತ್ಯವನ್ನು ಮಾಡಿದ ಅರುಣ ಮಹಾರೋಗಕ್ಕೆ ಬಲಿಯಾದೆಯ. ಹೆಂಡತಿಯು ತಾಯಿ ಎಂದು ಅರಿಯದೆ ಅವಳ ಮೇಲೆ ಅತ್ಯಾಚಾರ ಮಾಡಿದ ನನ್ನ ಕೈಗಳಾದರೂ ಕತ್ತರಿಸಿ ಹೋಗಬಾರದಿತ್ತೆ. ಕ್ರೂರ ರಂಜನ, ನಿನ್ನ ಮಾತನ್ನು ಕೇಳಿ ನನ್ನ ಮನೆತನ ಸರ್ವನಾಶ ಮಾಡಿದೀಯಾ ಅಪ್ಪ. ಅಪ್ಪ ನಮಃ. ಎಂತಾಯಿತೆ ಈ ಅರುಣನ ಮಾತು. ಅಪ್ಪ, ಈ ಜೀವನ ಈ ಭೂಮಿ ಮೇಲೆ ಇಡಬಾರದೆಂದು ನಾನು ಎಷ್ಟು ಪ್ರಯತ್ನ ಪಟ್ಟರೆ ಭೂಮಿ ತಾಯಿ ನನ್ನನ್ನು ಕರೆದುಕೊಳ್ಳಲಿಲ್ಲವೇಕೆ? ಅಪ್ಪ, ನಾನು ಮಾಡಿದ ಕರುಳಕ್ಕೆ ತೆಗೆದು ಹೋಗಬಾರದೆ. ಅಣ್ಣನ ಹೆಂಡತಿ ಸರಸ್ವತಿಯ ದೇಹದ ಮೇಲೆ ಮುತ್ತಿನ ಈ ಕಣ್ಣುಗಳಾದರೂ ಕೆತ್ತು ಹೋಗಬಾರದಿತ್ತೆ. ಈ ಅರುಣಿನ ಪ್ರಾಯಶ್ಚಿತ್ತಕ್ಕೆ ಫಲವೇನು? ಅರುಣ, ಮುಗಿದು ಹೋಯಿತು ನಿನ್ನ ಜೀವನದ ಜೀವನ. ನನಗಾರಿನ್ನು ಗತಿ? ನನ್ನ ಮನೆ ಸರ್ವನಾಶ, ನನ್ನ ಮನೆ ಸರ್ವನಾಶ. ಅಣ್ಣನು ಒಂದು ಕಡೆ, ಹತ್ತಿಗೆ ಒಂದು ಕಡೆ. ನಾನೇನು ಮಾಡಲಿ ಭಗವಂತ? ಮಾರುತೇಶ್ವರ, ನನಗೆ ಕೃಪೆ ಮಾಡು. ಮಾರುತೇಶ್ವರ, ನನಗೆ ಕೃಪೆ ಮಾಡು ಭಗವಂತ. ನನ್ನ ರೋಗವನ್ನು ಹೋಗಲಾಡಿಸು ಭಗವಂತ. ಈ ರೋಗಕ್ಕೆ ಹಿನ್ನೆಲೆ ಇದೆ. ಅತ್ತಿಗೆಯ ಮೇಲೆ ನಾಡು ಮಾಡಿದ ಪಾಪ. ಅತ್ತಿಗೆಯ ಮೇಲೆ ಮಾಡಿದ ಅನ್ಯಾಯ ಅಣ್ಣನನ್ನು ಮನೆ ಬಿಡಿಸಿದೆ. ದೇವ, ನನಗ್ಯಾರು ದಿಕ್ಕಿಲ್ಲವೇ? ಕ್ರೂರ ರಂಜನನ ಮಾತನ್ನು ಕೇಳಿ ನನ್ನ ಮನೆ ಸರ್ವನಾಶ. ನನ್ನ ರೋಗ ನಿವಾರಣೆಯಾದರೆ ರಂಜನ ಏನು ಮಾಡಲಿ? ಸರಸ್ವತಿ, ಅಪ್ಪ, ಅಣ್ಣ.
ಹಲೋ, ಯಾರು? ನಿಜ ವರುಣ? ಪಾಪಿ, ಮಹಾಪಾಪಿ, ಅಣ್ಣನ ಹೆಂಡತಿಯನ್ನು ಅತ್ಯಾಚಾರ ಮಾಡಲು ಹೋದ ನಿನಗೆ ದೊಡ್ಡ ಬೇನೆಯೇ ಬಂದು ಪಾಪ ನೀನು ಮಾಡಿದ ಪಾಪಕ್ಕೆ ಶಾಸನ. ಮೂರ್ಖ ವರುಣ, ಅಣ್ಣನ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಲು ಹೋದ ನೀನೊಂದು ಈ ಪಾತ್ರದ ಪಶು. ನಿನಗೆ ಎಲ್ಲಿಯೂ ಸ್ಥಾನವಿಲ್ಲ. ನೀನು ಆತ್ಮಹತ್ಯೆ ಕೊಡಬೇಕೆಂದು ಎಲ್ಲಿ ಹೋದರೂ ಆ ಮೃತ ದೇವತೆ ಸಹ ನಿನ್ನನ್ನು ಮುಟ್ಟಲಾರಳು. ಇಂಥ ಪಾಪಿ ನೀನಾಗಿರುವೆ. ನಿಜ ಸ್ವಾಮಿಗಳೇ, ನಿಜ. ನನ್ನ ಪಾಪವನ್ನು ಪರಿಹಾರ ಮಾಡಿ ಸ್ವಾಮಿಗಳೇ. ನನ್ನಲ್ಲಿ ಹುಟ್ಟಿ ನಾನು ಅತ್ಯಾಚಾರ ಮಾಡಿದ್ದಕ್ಕಾಗಿ ನನಗೆ ಅತ್ಯಾಚಾರ ಮಾಡೋದಕ್ಕೆ ಹತ್ತಿರ ರೋಗವನ್ನ ಕಳಿ ಪರಮಾತ್ಮ. ಪೂರ್ಣಾನಂದ ಅತಿಥಿಗಳೇ, ತಮ್ಮಲ್ಲಿ ಕೈಕಾಲಿಗೆ ಬೇಡಿಕೊಳ್ಳುತ್ತೇನೆ. ಇಲ್ಲ, ಇಂಥ ಪಾತ್ಮಾತ್ಮನನ್ನು ಆ ಮುಟ್ಟಲಿಕ್ಕೆ ಆ ಸತ್ಯ ದೇವಸ್ಥಾನ ಒಪ್ಪಲಾರಳು. ಕೇಳು, ಚೆನ್ನಾಗಿ ಕೇಳು. ಅಣ್ಣನ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿದ ವಿಷ ಜಂತುಗಳು, ಹೆತ್ತ ತಾಯಿಯನ್ನೇ ಮೋಹಿಸಿದ ಬಂಡರು, ಅಣ್ಣನ ಹೆತ್ತ ಮಗಳನ್ನೇ ಮೋಹಿಸಿದ ಮೂರ್ಖರು, ನಂಬಿದವರ ಕುತ್ತಿಗೆ ಕೊಯ್ದ ಬಂಡರು, ಮೂರ್ಖರು, ವಂಚಕರು, ಸ್ವಾರ್ಥ ದೇಶಕ್ಕಾಗಿ ಕಾಸು ಕೂಡದ ದಾನ ಮಾಡದ ದೂತರು, ಪರಸ್ತ್ರೀಯರ ಮೇಲೆ ಕಣ್ಣಿಟ್ಟ ವೀರರು, ದುಷ್ಟರು. ಇಂಥ ಪಾಪಿ ನೀನಾಗಿರುವೆ. ನನ್ನ ಈ ರೋಗವನ್ನು ಕಳೆಯುವ ಮಾರ್ಗವನ್ನು ತಿಳಿಸುತ್ತದೆ. ಯಾರು ಸತ್ಯ ಧರ್ಮದಿಂದ ನಡೆಯುವರು, ಸದಾ ಯಾರು ಸತ್ಯದಿಂದ ನಡೆಯುವರು ಅವರ ಪಾದ ಸೇವಕ. ನ್ಯಾಯ ನೀತಿಯಿಂದ ನಡೆಯುವರು ಜನಗಳ ನಾಯಕ, ಧರ್ಮ ದೇವತೆ ದೂತ. ಹೋಗು, ನಿನಗೆ ಪ್ರಾಚಿತವಾಗಿದೆ. ನಿನ್ನ ಅಣ್ಣನ ಹೆಂಡತಿಯ ಪಾದದ ಧೂಳಿನ ಮೇಲೆ ಬಿದ್ದು ಕ್ಷಮೆ ಕೇಳು. ಆ ತಾಯಿಯ ಪವಿತ್ರವಾದ ಪಾದವನ್ನು ಮುಟ್ಟಿ ಕ್ಷಮೆ ಕೇಳು, ನಿನಗೆ ಪಾಪ ಪರಿಹಾರ ಆಗುತ್ತದೆ. ಆ ಪವಿತ್ರ ತಾಯಿಯ ಪಾದ ನನಗೆ ಎಲ್ಲಿ ಸಿಗುವುದು ತಂದೆ? ಅವಳ ಮೇಲೆ ಮಾಡಿದ ಅತ್ಯಾಚಾರಕ್ಕಾಗಿ ನನ್ನನ್ನು ಕ್ಷಮಿಸುವಳೆ ಅಪ್ಪಾಜಿಯವರೇ, ನನ್ನ ಕ್ಷಮಿಸುವಳೆ. ಇನ್ನು ಶೀಘ್ರದಲ್ಲೇ ಆ ತಾಯಿ ನಿನಗೆ ಹೆಟ್ಟಿಗೆ ಕೊಡುವಳು. ಅರುಣ, ನ್ಯಾಯ ನೀತಿ ಧರ್ಮಕ್ಕೆ ತಲೆಬಾಗಿ ಸತಿ ಸರಸ್ವತಿ ಎಂಬ ಮಂಗಲ ಅಕ್ಷರಗಳನ್ನು ಹಾಡಿ ಅಣ್ಣ ತಮ್ಮಂದಿರು ಒಟ್ಟಾಗಿ ಸುಖವಾಗಿ ಬಾಳುವುದು. ಅರುಣ, ನಾನಿನ್ನು ಬರುವೆ. ಅಪ್ಪ, ಪುನೀತನಾದ ಚಂದ್ರ. ಇಲ್ಲ, ನೀನು ಯಾವುದಕ್ಕೂ ಚಿಂತಿಸಿದ ಬೇಡ, ನಿನಗೆ ಒಳ್ಳೆಯದಾಗುತ್ತದೆ. ಇಂಥ ಕೃತ್ಯಗಳನ್ನು ಮಾಡಿದ ಮುಂದೆ ತಿಳಿಯುತ್ತೆ. ನನಗೆ ಸಿಗುವುದಲ್ಲೇ ತಂದೆ. ಆಯಿತು, ನಿನಗೆ ಪ್ರಾಯಶ್ಚಿತ್ತವಾಗಿದೆ. ಒಳ್ಳೆಯದಾಗಲಿ. ನೀವು ಅಣ್ಣ ತಮ್ಮಂದರ ಒಟ್ಟಿಗೆ ಚೆಂದಾಗಿ ಬಾಳೆ ಮಾಡಿ ನಾನು ಬರುತ್ತೇನೆ.
ಕೇಡು ಇದುವೇ ಈ ಬರಡು ಬಾಳಿನ ತಿಳಿ ನೋಡು ಬಾಳಂದ ಬಯಕೆಗಳ ಕೂಡು ಆ ಬಯಕೆಗಳೆಲ್ಲ ಸುಳ್ಳಿನ ಸೂಡು ಸುಳ್ಳಿನ ಹರಬಲ್ಲಕ್ಕೆ ಬಯಸಿ ಸುಮ್ಮನೆ ಕಟ್ಟು ಹೋಗುವುದಿಲ್ಲ ಚೆನ್ನಾಗಿ ಕಣ್ತೆರೆದು ನೋಡು ನಿನಗಾಗಿ ಯಾರೆಲ್ಲ ಈ ಭೂಮಿಯಲ್ಲಿ ಜೋಡು ಮೂರು ಗಳಿಗೆಯ ಬಾಳಿನಲ್ಲಿ ಎಲ್ಲವೂ ನನಗೆಂದು ಎಲ್ಲರೂ ನನ್ನವರೆಂದು ನೀರ ಮೇಲಿನ ಗುರುಳಿಯಂತ ಈ ಹಾಳು ಸಂಸಾರ ಮಾಡಿ ಸುಮ್ಮನೆ ಕಟ್ಟು ಹೋಗುವುದಿಲ್ಲ ಚೆನ್ನಾಗಿ ಕಣ್ತೆರೆದು ನೋಡು ಸಂಸಾರ ಎಂಬುವುದು ಕಾಲೇ ಮಟ್ಟಿ ತಿಳಿಯೇ ಬಾಳಿ ನೀ ಸುಮ್ಮನೆ ಕೆಟ್ಟಿ ಬಲ್ಲೆ ಭೂಮಿಗೆ ನೀನೊಬ್ಬನೇ ಹುಟ್ಟಿ ಬರಲಿಗೆ ಸತಿ ಸೂತ್ರ ಭ್ರಾಂತಿಯೇ ಕಟ್ಟಿ ಬರಡು ಬಾಳಿದು ಮೋಸದ ರೊಟ್ಟಿ ಬಲೆಯಾಗಿ ಶಿವನ ಮರೆತು ತಿಳಿಯದೆ ನಿನಗೆ ಇದು ಬಂಗಾರದ ಗಟ್ಟಿ ತಿಳಿಯದೆ ಬಾಳಿ ನೀ ಸುಮ್ಮನೆ ಕೆಟ್ಟಿ ಸರಸ್ವತಿ ಗ್ರಹಿಣಿ ಅಲ್ಲಲ್ಲ ಜಾರಿಣಿ ಜಾರಿಣಿಯ ಗಂಡ ನಾನು ಜಗತ್ ಬಂಡ ಎಲೆ ವಿಧಿಯೇ, ಕೊನೆಗೂ ನಿನ್ನ ಕಠೋರ ಕರಗಳಿಂದ ನನ್ನನ್ನು ಕಷ್ಟಕ್ಕೆ ಗುರಿ ಮಾಡಿದೆಯಾ? ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡು ಅತ್ತೆ ಮಾವ ಹಾಗೂ ಪತಿ ಸೇವೆಯನ್ನ ಮಾಡಿ ಈ ಜನ್ಮ ಸಾರ್ಥಕತೆಯನ್ನು ಹೊಂದಬೇಕಿದ್ದ ನನ್ನನ್ನು ನನ್ನ ಪತಿ ಸೇವೆಯಿಂದ ದೂರವಿರಿಸಿದೆ ಸ್ವಾಮಿ. ತಾವು ಈ ನಿಮ್ಮ ಸತಿಯನ್ನ ಮರೆತಿರುವಿರ ಸ್ವಾಮಿ? ಇಲ್ಲ, ನನ್ನ ಸ್ವಾಮಿಯಿಂದ ನನ್ನ ಮರೆಯಲು ಸಾಧ್ಯವಿಲ್ಲ. ಅಯ್ಯೋ ದೇವ ದಯಾಮೂರ್ತಿ, ನನ್ನ ಪತಿಯ ಪಾದ ಸೇವೆಯನ್ನ ಕರುಣಿಸುತ್ತದೆ. ನನ್ನ ಪತಿಯ ಪಾದ ಸೇವೆಯನ್ನ ಸರಸ್ವತಿ, ನಿನಗಾಗಿ ಹಾಕುವುದರಿಂದ ಬಂದೆ. ನೀನು ನನ್ನವಳಾಗಬೇಕೆನ್ನುವ ಮುಂದೆ ನೀನು ಜಾರಿಣಿಯಾಗಿರುವೆಂದು ಕೇಳಿ ನಿನ್ನ ಗಂಡನ ತಲೆ ಕೆಟ್ಟು ಹೋಗಿದೆ. ಹುಚ್ಚನಾಗಿ ಕಪಿಗಳಾಗಿ ಬೀದಿ ಬೀದಿಯಲ್ಲಿ ಅಲಿಯುತ್ತಿರುವನು ಆ ನಿನ್ನ ಪತಿ. ನಿನ್ನ ಮೇಲೆ ಲಾಭನ ಪ್ರೀತಿ. ನೀನು ನನ್ನವಳಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಸರಸ್ವತಿ, ನೀನೆಲ್ಲಿಗೂ ಹೋಗಬೇಡ, ನನ್ನನ್ನು ದೂರಿಸಿ. ಕಣ್ಣೀರುತ್ತ ಕಾರಣದಲ್ಲಿ ಸುಮ್ಮನೆ ತಿರುಗಿದೆಯಾದ ನಿನ್ನ ಸೌಂದರ್ಯವೆಲ್ಲ ಹಾಳಾಗಿ ಹೋಗುವುದು ಮಾನ್ಯ. ನಿನ್ನ ದುಃಖವನ್ನು ದೂರಿಸುವುದಕ್ಕಾಗಿ ಬಂದಿರುವೆ ನಾನಿನ ಮೇಲೆ. ಪಾಪಿ ಚಾಂಡಾಲ, ನೀನಿನ್ನೂ ಬದುಕಿರುವೆಯ? ನನ್ನ ಮೇಲೆ ನೀನು ಕರುಣೆ ತೋರಿಸುವೆಯ? ಆ ಕರುಣೆ ನಿನ್ನಲ್ಲಿ ಇದ್ದರೆ ನನ್ನನ್ನು ಕಾಮುಕ ದೃಷ್ಟಿಯಿಂದ ನೋಡುತ್ತಿರಲಿಲ್ಲ. ಗೆಳೆಯನ ಹೆಂಡತಿಯನ್ನೇ ಕೈ ಮಾಡಿ ಕರೆಯುವ ಈ ನಿನ್ನ ಕರಗಳಿಂದ ಕಳಚಿ ಬೀಳಲಿ. ಓರ್ವ ನಾರಿಯನ್ನು ಕಾಮುಕ ದೃಷ್ಟಿಯಿಂದ ನೋಡುವ ಈ ನಿನ್ನ ಕಣ್ಣುಗಳು ಬತ್ತಿ ಹೋಗಲಿ. ಓರ್ವ ಪತಿವ್ರತ ನಾರಿಯನ್ನು ಜಾರಿಣಿ ಎಂದು ಜರಿಯುವ ಈ ನಿನ್ನ ನಾಲಿಗೆಯಿಂದ ಸೆಳೆದು ಹೋಗಲಿ. ಎಲ್ಲೋ ಚಾಂಡಾಲ, ಕೇಳಿಲಿ, ನನ್ನ ಪತಿದೇವರೊಬ್ಬರೇ ನನ್ನ ದೇಹದೊಡೆಯರು.
ಹೋಗಿ ಅನಾಹುತದ ಆಳವಾದ ತೆಕ್ಕಿನಲ್ಲಿ ಬಿದ್ದು ಮರಣವನ್ನಪ್ಪಬೇಡ. ಸರಿಯೋ ಚಾಂಡಾಲ? ನಿನ್ನನ್ನು ಮುಟ್ಟಿದರೆ ನನಗೆ ಮರಣ ಬರಬಂದೆ. ಬರಲಿ, ಶ್ರೇಷ್ಠಿಯ ಮೇಲೆ ಜನ್ಮವೆತ್ತಿದ ಪ್ರತಿ ಒಂದು ಜೀವಿಯ ಬೆನ್ನ ಮೇಲೆ ಮರಣವೆಂಬ 3 ಅಕ್ಷರದ ಮುದ್ರಿಕೆ ಓಡೇ ಬಂದು ಈ ರಂಜನನು ಮರಣ ಕಂಜಿ ಹಿಂಜೆರನಲ್ಲ, ಸೌಂದರ್ಯದ ರಾಜ್ಯದಿ ರಂಜೆಯನ್ನು ಹೋಲುವ ನೀನನ್ನು ಮುಟ್ಟಿದಾಗಲೇ ಆನಂದದ ಮೊರಚೆ ನನಗಿಲ್ಲ. ಓರು ಇಲ್ಲದ ಮಾತನ್ನು ಹೇಳುತ್ತಾ ಹೊತ್ತು ಕಲಿಯಬೇಡ. ನನ್ನ ಹೇಳಿಕೆಂತೆ ವಶವಾಗದಿದ್ದರೆ ನಿನಗಿನ್ನೂ ಗತಿಯಿಲ್ಲ. ಈ ಸಮಾಜಕ್ಕೆಲ್ಲ ನಿನ್ನೋರ್ವಲೇ ಚಲ್ವಿಕೆ. ರಾಜಿ ತಲೆ ತಗ್ಗಿಸಲು ಆ ಪೂರ್ಣವಿ ಚಂದಿರ ನಿಮ್ಮ ಚಂದಾದ ಮುಖ ಕಮಲಕ್ಕೆ ಆ ಬ್ರಾಹ್ಮಣ ಬುದ್ಧಿಯೇ ಬರೆಯಬಹುದು. ನಿನ್ನಂಗ ಕಾಂತಿ ವರ್ಣಿಸಿ ಬರೆಯಲಿಕ್ಕೆ ಸುಂದರಿ ಬಹು ದಿನದಿಂದಲೂ ಇರುವುದು ನಿನ್ನ ಮೇಲೆ ನನ್ನ ಬಯಕೆ. ಪಾಪಿ, ಇಂಥ ನೀಚ ಕೃತಿಯನ್ನಾಚರಿಸಿ ಹೋಗಬೇಡ ನರಕಕ್ಕೆ. ಈ ನಾರಿಯರ ರೂಪವು ನಿಮಿಷಾರ್ಧದಲ್ಲಿ ನಶಿಸಿ ಹೋಗೋದಲ್ಲವೇನೋ ಪಾಪಿ. ಸಾಸಿವೆ ಕಾಳಿನಷ್ಟು ಸುಖಕ್ಕಾಗಿ ಅನುಭವಿಸಿ ಬೆಟ್ಟದಷ್ಟು ದುಃಖವನ್ನು ತಂದುಕೊಂಡು ಸಾವನ್ನಪ್ಪಬೇಡ. ಅಲ್ಲದೆ ಈ ಪತಿವ್ರತೆಯ ಕೋಪಾಗ್ನಿಯ ಕಿಡಿಯಲ್ಲಿ ಇಡೀ ಬ್ರಹ್ಮಾಂಡವೇ ಸುಟ್ಟು ಬೂದಿಯಾಗುವುದು. ಬೇಡ, ನನ್ನನ್ನು ತಡೆಯಬೇಡ. ನನಗೆ ಮುಂದೆ ಹೋಗಲು ದಾರಿ ಬಿಡು. ಸುಮ್ಮನೆ ವಶವಾಗುವೆಯೋ ಅಥವಾ ನನ್ನ ಕುಂಡಿನೋ ಕುಡಿಯಬೇಕು. ಒಳ್ಳೆಯ ಮಾತಿನಿಂದ ಒಪ್ಪದಿದ್ದರೆ ನಿನ್ನನ್ನು ತೊಟ್ಟು ಬಿಡಬೇಕು. ಅಂದರೆ ದಾರಿ, ಇಲ್ಲದಿದ್ದರೆ ನನ್ನ ಸತಿ ಧರ್ಮದ ಶೀಲಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಮಾನವನ್ನು ಕಳೆದುಕೊಂಡು ಬಾಳಲಾರೆ ಈ ಭೂಮಿಯ ಮೇಲೆ. ಈ ದೇಹ ರೂಪ ನಶ್ವರವೆಂದು ಅರಿತು ಅನ್ಯಾಯವನ್ನು ಆಚರಿಸುವ ನಿನ್ನಂಥ ಕಾಮುಕ ಸ್ವಾರ್ಥಿಗಳ ಸಮೂಹದಲ್ಲಿ ನಾನು ಜೀವಿಸಲಾರೆ. ಹೊಟ್ಟೆಗೆ ಹಿಟ್ಟಿಲ್ಲದೆ, ತೊಡಲು ಬಟ್ಟೆ ಇಲ್ಲದೆ, ನನ್ನವರನ್ನವರು ಯಾರಿಲ್ಲದೆ ನಿರ್ಘಾತಿಗಳಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುವ ಹೊತ್ತುರಿಗೆ ಬಂದಿದ್ದರು. ಎಲ್ಲೂ ನಿನ್ನ ಸ್ವತ್ತಿನ ನುಡಿಸುತ್ತಿಲ್ಲವೇ? ಸುಮ್ಮನೆ ವಶವಾಗಬೇಕು ಅಥವಾ ಹೊಟ್ಟೆ ಪಾಡಿಗಾಗಿ ಹೆರವರನ್ನು ಕೂಡುವ ಹೀನ ಕುಲದವಳು ನಾನಲ್ಲ. ತನ್ನ ಸ್ವಾರ್ಥ ಸುಖಕ್ಕಾಗಿ ಶೀಲವನ್ನು ಕಳೆದುಕೊಳ್ಳುವವಳು ನಿಜವಾದ ಸ್ತ್ರೀ ಅಲ್ಲ. ಎಂಥ ಕಠಿಣ ಪ್ರಸಂಗದಲ್ಲಿಯೂ ತನ್ನ ಪತಿವ್ರತ ಧರ್ಮವನ್ನು ಕಾಪಾಡಿಕೊಳ್ಳುವವಳೇ ನಿಜವಾದ ಸ್ತ್ರೀ. ಅವಳೇ ಭಾರತದ ಆರ್ಯ ನಾರಿ. ಧರ್ಮದಿಂದ ತನ್ನ ಶೀಲವನ್ನು ಕಾಪಾಡಿಕೊಂಡರೆ ಸತ್ತಾಗ ಅವಳು ಸ್ವರ್ಗವನ್ನು ಸೇರುತ್ತಾಳೆ. ದೇವರೇ, ಈ ಕುತ್ತಿನಿಂದ ನನ್ನನ್ನು ಪಾರು ಮಾಡುತ್ತದೆ.
ನಿನ್ನನ್ನು ಯಾರು ರಕ್ಷಿಸಬೇಕು ಚೆನ್ನಾಗಿ ನೋಡಿದೆ. ಒಳ್ಳೆಯ ಮಾತಿನಿಂದ ಒಪ್ಪುವಿಯೋ ಅಥವಾ ಗುಂಡಿನ ಹೇಳ್ತಿದೆ? ಒಪ್ಪದಿದ್ದರೆ ನಿನ್ನನ್ನು ಸುಟ್ಟು ನಿನ್ನ ಶವವನ್ನಾದರೂ ಮೋಹಿಸಿ ಮನೆಗೆ ಹೋಗಬೇಕು. ಪತಿವ್ರತಿಯಾಗಿರೋ ಸರಸ್ವತಿ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ನಿನ್ನಂಥ ಕರ್ಮ ಚಾಂಡರನಿಗೆ ತಕ್ಕ ಪಾಠವನ್ನ ಕಲಿಸೋದಕ್ಕಾಗಿ ಅಂದು ನಾನು ಮಹಾಪಾಪವನ್ನು ಮಾಡಿದ್ದೆ. ಆದ್ರೆ ಅದರ ಪರಿಣಾಮವನ್ನು ಉತ್ತರ ರೂಪವಾಗಿ ಕೊಡೋದಕ್ಕೆ ಬಂದಿರುವೆ. ಅನುಭವಿಸ. ಸರಸ್ವತಿ, ನಿಜವಾಗ್ಲೂ ನಾನು ಪಾಪಿ. ಇಲ್ಲಿಗೆ ನಿಲ್ಲಬೇಕಾಗಿದೆ ಇಂಥ ಪಾಪಿ ಕಾಮುಕರ ವ್ಯಾಪಾರ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಕೊನೆಯಾಗಬೇಕಾಗಿದೆ ಸ್ತ್ರೀಯರ ವ್ಯಭಿಚಾರ. ಅಂದು ನಿನ್ನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿದ ಮಹಾಪಾಪಿ ನಾನು. ನೀನು ಮಹಾ ಸಾಧ್ವಿ. ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಇದೆಂಥ ಹೃದಯ ವಿದ್ರಾವಕ ದೃಶ್ಯವನ್ನು ಕಂಡೆ ಈ ನನ್ನ ಕಣ್ಣುಗಳಿಂದ. ಪಾಪಿಗೆ ಪ್ರಾಯಶ್ಚಿತ್ತವಿಲ್ಲವೇ? ನನ್ನನ್ನು ಕ್ಷಮಿಸುತ್ತಾಯೇ. ಅರುಣ, ಅಯ್ಯೋ, ಇದೇನಪ್ಪ ನಿನಗೆ ಎಂಥ ಸ್ಥಿತಿ ಬಂದಿತ್ತು? ಇರಲಿ, ಆಗುವುದೆಲ್ಲ ಆಗಿ ಹೋಗಿದೆ. ಎಲ್ಲರನ್ನು ಕಾಪಾಡುವುದಕ್ಕಾಗಿ ಆ ದೇವರು ಕಂಕಣ ಕಟ್ಟಿ ನಿಂತಿದ್ದಾನೆ. ಆ ದೇವರ ಮೇಲೆ ಭಾರ ಹಾಕಿ ನೀನು ಧರ್ಮದಿಂದ ನಡೆ. ಅಂದರೆ ನಿನಗೆ ಬಂದಿರುವ ಮಹಾರೋಗವು ದೂರಾಗಿ ಹೋಗುವುದು. ದೇವತೆಯಾದ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ ನನ್ನನ್ನು ಕ್ಷಮಿಸುತ್ತಾನೆ. ನನ್ನ ರೋಗವನ್ನು ಹೋಗಲಾಡಿಸು ತಾಯಿ. ನನ್ನ ಪರಸ್ತ್ರೀಯರ ಮೇಲೆ ಬಲತ್ಕರಿಸುವಂತೆ ಕಾಣುತ್ತದೆ. ದಯವಿಟ್ಟು ಶಾಂತರಾಗಿರಿ ಸ್ವಾಮಿ. ಅವರಿಗೆ ಪಶ್ಚಾತ್ತಾಪದಿಂದಾಗಿ ಈಗ ಬುದ್ಧಿ ಬಂದಿದೆ. ಅವರ ಮೇಲೆ ಕೈ ಎತ್ತಬೇಡಿರಿ ಸ್ವಾಮಿ. ಈ ನಿಮ್ಮ ಪವಿತ್ರ ಪಾದಗಳನ್ನ ಕಂಡು ನಾನು ಧನ್ಯಳಾದೆ ಸ್ವಾಮಿ. ನಾನು ಧನ್ಯಳಾದೆ. ಯಾರು? ಸರಸ್ವತಿ? ಅಲ್ಲಲ್ಲ, ಅಂದಿನ ಸರಸ್ವತಿ ಇಂದು ನೀನಲ್ಲ. ಮಳೆಯ ಹಿರಿಯ ಸೊಸೆಯಾಗಿ ಮೈದು ನನಗೆ ವಶಳಾಗಿ ಮಳವಿಯ ಮೋಹ ಹರಿದು ಸತಿಯ ಸ್ವಭಾವ ತೊರೆದು ನಿಂತಿರುವೆ ನೀನೆಂದು ವಿನಯ ವಾಕ್ಯವ ಸುರಿಸಿ ಬಾಳಿನಲ್ಲಿ ವಿಷ ಬೆರೆಸಿ ಬಂದಿರುವ ಪತಿಯೆದುರಿಗೆ ಗರತಿ ನಾನೆಂಬ ಗುರುತು ಹೇಳಿದರೆ ಕೇಳುವರಾರು? ಈ ದೃಶ್ಯದಿಂದ ವಿಶ್ವಾಸ ಹುಟ್ಟಿದ ಮಣಕಿ ಸೀತೆಯನ್ನು ಸಂಕಟಕ ವೀಡ ಮಾಡಿದ ಶ್ರೀರಾಮಚಂದ್ರನು ಸರಿಯಾದ ಸಾಕ್ಷಿ
ಸಾಕ್ಷಿಗಳು ಬೇಕೇ ಈ ಸಂಗತಿಯನ್ನು ನಂಬುವುದಕ್ಕೆ ಮತ್ತೆ ನಿನ್ನ ಕೈ ಹಿಡಿಯುವುದಕ್ಕೆ? ಮೋಹನ, ಅಧಿಪತಿಯ ಧರ್ಮದಲ್ಲಿ ಹೊದ್ದು ಹಗಲಿರೋ ನಿನ್ನ ಹೆಂಡತಿಯು ಕಷ್ಟದಿಂದ ನಿನ್ನನ್ನು ಕಾಯುತ್ತಿರುವಾಗ ನಿಜವಾಗಿ ನಿನ್ನ ಹೆಂಡತಿಯು ಪತಿವ್ರತ ಶಿರೋಮಣಿ, ಆಕೆಯನ್ನು ಕೈ ಹಿಡಿದು ನೀನು ಚೆನ್ನಾಗಿ ಬಾಳೆ ಮಾಡು. ನಾನೇನು ಬರುತ್ತೇನೆ. ಸರಸ್ವತಿ, ನನ್ನ ರೋಗವನ್ನು ಹೋಗಲಾಡಿಸು ತಾಯಿ. ಮೋಹನ, ನಿನ್ನ ಹೆಂಡತಿ ನಿಜವಾದ ಸತಿ ಸಾಧ್ವಿ. ನಂಬಿದವರಿಗೆ ಮೋಹ ಮಾಡಿ ಕೊನೆಗೆ ಮರಣವನ್ನ ಅಪ್ಪಿ ಈ ಪಾಪಿ ರಂಜನ ತಪ್ಪನ್ನು ಮನ್ನಿಸು. ಇದು ಅಲ್ಲಿ ಬಿದ್ದಿರುವ ಆ ಶವ ಸಾಧ್ವಿಯ ಮೇಲೆ ಸುಳ್ಳಿನ ಆರೋಪವನ್ನು ಹೊರಿಸಿ ವಿಧಿವೆಯಾಗಿ ವ್ಯಭಿಚಾರವನ್ನ ಮಾಡಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಹೊಂದಿದ ನಿನ್ನ ಮನ ತಂಗಿಯ ಲೀಲಾವತಿಯ ಶವ ಇನ್ನು ನಿಮಿಷಾರ್ಥದಲ್ಲಿ ನೀ ಕಾಣುವೆ ಈ ಪಾಪಿ ರಂಜನನ ಶವ. ಇವು ಎರಡರ ಶವಗಳನ್ನು ಸಂತೋಷದಿಂದ ದಹನ ಮಾಡು, ಇಷ್ಟೇ ನನ್ನ ಆಸೆ. ಪತಿರಥ ಶಿರೋಮಣಿಗೆ ಚಾರಿಣಿ ಎಂದು ಅಪವಾದ ಹೊರಿಸಿದ ಈ ಪಾಪಿಯ ತಪ್ಪನ್ನು ಕ್ಷಮಿಸು ಮೋಹನ, ಕ್ಷಮಿಸು. ಪತಿರಥ ಧರ್ಮದ ರಕ್ತವಾದ ಈ ಸರಸ್ವತಿ ದೇವಿಯ ಕೈ ಹಿಡಿದ ನೀನೇ ಧನ್ಯ. ಸತಿ ಸರಸ್ವತಿ ಎಂಬ ಸಚ್ಚರಿತ್ರ ಸಜೀವ ನಾಟಕವು ಅಚ್ಚಳಿಯದ ಅಜರಾಮರವಾಗಿ ನಂಬಿರುವರ ಬಾಳು ಭರತ ಖಂಡದಲ್ಲಿ ಬಹುದಿನದ ಬಾಳಿ ಜಗತ್ತಿಗೆಲ್ಲ ಆದರ್ಶಪಾಯವಾಗಲಿ. ಇಂದಿನಿಂದ ಸಮಾಜದ ಪ್ರತಿಯೊಂದು ಜನರು ಪರಸ್ತ್ರೀ ಎಂದರೆ ಅಕ್ಕ, ತಂಗಿ, ತಾಯಿ ಸಮಾನನೆಂದು ತಿಳಿಯಲಿ. ನನಗಾದ ಪ್ರಾಯಶ್ಚಿತವನ್ನು ಕಣ್ಣಾರೆ ಕಂಡು ನನ್ನ ಬಾಂಧವರೆಲ್ಲ ಕಂಡಿರುವುದು ನೀತಿ ಧರ್ಮದಿಂದ ನಡೆಯಲಿ. ಇದುವೇ ನನ್ನ ಆಸೆ, ನನ್ನ ಆಸೆ. ಮೋಹನ, ನಿನ್ನ ಹೆಂಡತಿಯು ನಿಜವಾದ ಸತಿ ಸಾಧ್ವೆ. ನಿಮ್ಮೆಲ್ಲರಿಗೂ ನನ್ನ ಕೊನೆಯ ನಮಸ್ಕಾರ. ಸರಸ್ವತಿ ದೇವಿಯು ನಿಜವಾದ ಪ್ರತಿರತಿ ಶಿರೋಮಣಿ, ಪ್ರತಿರತಿ ಶಿರೋಮಣಿ. ಸರಸ್ವತಿ, ಈ ಮೋಹನನ ಭಾವವನ್ನು ಬೆಳಗಿಸಲು ಬಂದ ಶ್ರೀದೇವಿ ಅವತಾರವನ್ನು ತಾಳಿದ ನೀನೇ ಸರಸ್ವತಿ. ನೀ ನಿನ್ನ ಗಂಡನ ಸರ್ವ ತಪ್ಪನ್ನು ಮನ್ನಿಸಿ. ಸ್ವಾಮಿ, ಹಾಗೆಲ್ಲ ಬೇಡರಿ. ನಾನು ಎಂದಿದ್ದರೂ ಈ ನಿಮ್ಮ ಪಾದದಾಸೆ. ನೀವು ಈ ಸರಸ್ವತಿಯ ಭಾಗ್ಯ ದೇವರು. ಅಣ್ಣ, ಆದದ್ದು ಆಗಿ ಹೋಯಿತಲ್ಲ. ಇನ್ನು ಈ ಶವಗಳ ಸಂಸ್ಕಾರ ಮಾಡಿ ನಾವೆಲ್ಲರೂ ಒಂದಾಗಿ ಮಾಡೋಣ ಅಣ್ಣ. ಅಣ್ಣ, ಗಂಡ ಹೆಂಡತಿ ಅಂದ್ಮೇಲೆ ಹಿಂಗ ನೋಡ್ರಿ. ಮತ್ ಹಂಗ ಮತ್ ಇರೋದ ಅಲ್ಲ ಮರಯ್ಯ, ಒಂದಿಟ್ಟು ಕುಂಕುಮ ಹಚ್ಚಿ ಪುರ್ತಕ್ಕಿಲ್ಲ ನಿನಗ ಹಂಗ ಒದರದ ಹಿಂಗ ನನಗೇನು ಗೊತ್ತ, ಪೂಜಾ ಗೊತ್ತಾಕತ್ತಂತ ಹೇಳಿ ನಮ್ ಕರೆದೆ. ಇವತ್ತ ದೇವಿ ಪೂಜೆ ಐತೆ ಅಂತ ಹೇಳಿ ನಮ್ ದೊಡ್ಡ ಮನೆಯವರು ಬರಕ ಹೇಳಿದ್ರ, ಮನ್ಯಾಗ ಕೆಲಸ ಐತೆ ಅಂತ ಹೇಳಿದ್ರ, ಅದಕ್ಕ ಬಾ ಅಂತ ಹೇಳಿದ. ಯಾವ ನೀನಂತಾರ ಗಂಡ ಹೆಂಡತಿ ಕರ್ಕೊಂಡ್ ಬರಕತ್ತ
ನಡಿ ಹೋಗೋಣ. ಎಲ್ಲಿಗೆ? ಮುಂದಕ್ಕೆ ಪೂಜೆಗ ಹಾ. ಹೋಗೋಣ. ಹಾ. ಹಾಗಾದ್ರೆ ಅಲ್ಲಿ ಹೋಗಿ ನೀ ಏನ್ ಬಿಡ್ಕೋತಿ? ಅಲ್ಲ ದೇವ್ರ ಹತ್ರ ಏನ್ ಬಿಡ್ಕೋತಿ? ಏನಾರು ಹೇಳಕ್ ಬಂದಿತ್ತ ನನ್ನ ವಯ್ಯರಿ ಪೂಜೆ ಮುಗೋದಿಲ್ಲ ಏನಂತ ಬೇಡ್ಕೊಂತಿ? ದೇವಿಗೆ ಕೈ ಮುಗದ ನೀ ಏನ್ ಬಿಡ್ಕೊಳಕ್ ಹೊಂಟಿದಿ? ನಾನು ಹೇಳ್ತಿ ಚಲೋ ರೀತಿಯಿಂದ ಬಾಳೆ ಮಾಡ್ಕೊಂಡ ನಾನು ಮನ್ಯಾಗಿದ್ದ ಬಾಳೆ ಮಾಡ್ಲಿಂತ ಬೇಡ್ಕೊಳ್ತೀನಿ. ಅಯ್ಯಯ್ಯ ಇಷ್ಟ ನಾನು ಅದನ್ನ ಬಿಡ್ಕೋತೀನ್ರಿ. ಹೌದಾ? ಹಾ. ಹಂಗನ ಬೇಡ್ಕೊ. ಮತ್ ಏನಾರ ಬೇಡ್ಕೊಂಡಿ? ಏ ಇಲ್ಲಪ್ಪ ನಾ ಅದನ್ನ ಅಲ್ಲ ವಯ್ಯರಿ ಇನ್ನೊಂದು ಬೇಡ್ಕೊಂಡು ಮರ್ತಿಯಲ್ಲ. ಅದ್ ಏನ್ ಲಘು ನೆನಪದ ದೌಡ್ದವ್ರು ಇರೋ ದಾರ್ಯಾಗೆ ಹೇಳ್ಬಿಡು. ಮಾತಲ್ಲಿ ನೆನಪು ಮಾಡ್ಕೊಂಡು ಕುಂದ್ರಬೇಡ. ಇಲ್ಲ ಕೇಳ ನನ್ನ ಬಂಗಾರ. ಅಯ್ಯ ನನಗೆ ಹೇಳು ನನ್ನ ಸಿಂಗಾರ. ಇಬ್ರು ನಾವು ಹಿಂಗ್ ಬೇಡ್ಕೊಂಡಿವ್ ಅಂತಂದ್ರ ಮಕ್ಕಳನ್ನ ಯಾರು ಬೇಡ್ಕೊಂತಾರ? ನಿಮ್ ಹೋಗ್ ಬೇಡ್ಕೊಂತಾಳ. ಏಯ್ ಎಡಮಾರ ಇದೆ ನೀನ. ಅಲ್ಲ ಮಕ್ಕಳು ಬಿಡ್ಕೋಕ ನಮ್ಮವ್ ಎದಕ್ ಬರಬೇಕು? ನಾವು ಬಿಡ್ಕೋಬೇಕು. ನಾವು ಬಿಡ್ಕೊಂಡ್ರೆ ನಮ್ ಮಕ್ಳು ಹಾಕವ್ರಿ. ನಾವು ಬಿಡ್ಕೊಂಡ್ ಮಂದಿ ಬಿಡ್ಕೊಂಡ್ರೆ ಮಕ್ಳು ಹಾಕವ್ ಏನ್? ಈಗ ಇಬ್ರು ಕೂಡ ಬೇಡ್ಕೊಂಡ್ ನಡಿ. ಇಬ್ರು ಕೂಡ ಬೇಡ್ಕೊಂಡು ಹೋದನ ಹಂಗ ಮಾತ್ರ ಹೇಳು. ಯಾಕಂದ್ರೆ ಗಂಡ ಹೆಂಡತಿ ಅಂದಿನಾಗ ಚಂದಾಗ ಸಂಸಾರ ಮಾಡಬೇಕು. ಸಂಸಾರ ಮಾಡಿದ್ಮೇಲೆ ಸುಖದಿಂದ ಸಂತೋಷದಿಂದ ಇರ್ಬೇಕು. ಆವಾಗ ಮಕ್ಕಳನ್ನು ಕೊಡ್ತಾರ, ಸಂಪತ್ತು ಕೊಡ್ತಾರ, ಅನ್ನ ಸಂಪತ್ತು ಕೊಡ್ತಾರ, ಬಂಗಾರ ಬೆಳ್ಳಿ ಹೊಲ ಮನಿ ಎಲ್ಲಾ ಬರ್ತೈತಿ. ಅಂದಂಗ ಗಂಡನ್ ಯಾರು ದೇವ್ರಂತ ತಿಳಿದು ಬಾಳೆ ಮಾಡ್ತಾರ ನೋಡ ಅವ್ರಿಗೆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತ. ಹೌದಲ್ರಿ ಪತಿದೇವ? ಇಬ್ರು ಕೂಡ ಚಲೋ ತಂಗ ಬೇಡ್ಕೊಂಡ್ರ ನಮಗ ಫಲಕ್ ಸಿಗೋದ. ಹಾಗಾದ್ರೆ ಬರ್ರಿ ಹೋಗೋಣ. ರಾಜಪುರ ಬರ್ತಾಳ ಅಭಯ ವಿಚಾರು ಸಾಹೇಬ ಬೆಳಕಾಗೈತಿ ಬಾ ಪೂಜಾಕ್ ಲೇಟ್ ಆಗ ಹೋಗೋಣ. ಎಲ್ಲ ಮನಸ್ಸಿದ ಅವಾಗ ಜನ ಕೊಟ್ಟು 100 ವರ್ಷ ಕಪಾಳಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಣವಪ್ಪ ತವರವರು ಸಾಕಿನ ಕಣ್ಕಟ್ಟೆ ಇವರು ಕೂಡ 4,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರು ಆರೋಗ್ಯ ಜನ ಕೊಟ್ಟು ಕಪಾಳಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಶೋಕ್ ಅಂದ್ರೆ ಯುವ ಮುಖಂಡರು ಅವರು ಕೂಡ 4,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರು ಆರೋಗ್ಯ ಕಪಾಳಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಸ್.ಆರ್. ಮೇಳಿ ಸಾಹೇಬರವರು ಅವರು ಕೂಡ 3,000 ರೂಪಾಯಿ ಕೊಟ್ಟಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ. ಅದರಂತೆ ತೆರೂರಿನ ರಾಘವೇಂದ್ರ ಸೇವಣ್ಣವರು ಕೂಡ ನನಗೆ 1,001 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರು ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಹೇಳಿ ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದಾರೆ.